ಯಾರು ನೀವು? ನಾನು ನಿಮ್ಮ ಫ್ಯಾಕ್ಟ್ರಿ ಮ್ಯಾನೇಜರ್. ನಿಮ್ಮ ಫ್ಯಾಕ್ಟ್ರಿ ಎಲ್ಲ ವ್ಯವಹಾರಗಳು ನೋಡಿಕೊಳ್ಳುವುದು ನಾನೇ ಮತ್ತು ನಿಮ್ಮ ಅಣ್ಣನ ಆತ್ಮೀಯ ಗೆಳೆಯ. ಓಹೋ, ನೀವಾ? ಅರ್ಥವಾಯ್ತು. ತಾವಿಲ್ಲಿಗೆ ಬರಲು ಕಾರಣ? ಬಂದ ಕಾರಣ ಚಂದುಳ್ಳಿ ಚೆಲುವೆ ಅಂತಿರುವ ಈ ನಿನ್ನ ಅಂದವನ್ನು ಹೀರಲು ಬಂದಿರುವೆ. ಅಂದರೆ ನಿಮ್ಮ ಮಾತಿನ ಅರ್ಥ? ನಿನಗೆ ತಿಳಿ ಹೇಳಲು ನೀನು ಸಣ್ಣ ಕೂಸಲ್ಲ, ಯೌವನ ತುಂಬಿದ ಹೆಣ್ಣು. ಬೆಳದಿಂಗಳ ಹಾಗಿರುವ ಮಂಚದಲ್ಲಿ ನನಗೆ ಸೂರ್ಯನ ಬಿಸಿ ಅಪ್ಪಿಗೆ ನೀಡಿ ಕಾಮ ತುಂಬಿದ ಈ ನಾಗರಾಜನಿಗೆ ನಿನ್ನ ಮೈ ಸುಖ ನೀಡುಬಾರೆ. ಯೌವನ ಇರುವುದು ಇದೇ ವಯಸ್ಸಿನಲ್ಲಿ ಮಾತ್ರ, ಅದನ್ನು ಕಳೆದುಕೊಳ್ಳಬೇಡ. ಸುಮ್ಮನೆ ನನ್ನನ್ನು ಪತಿಯಾಗಿ ಸ್ವೀಕಾರ ಮಾಡು. ಸಾಕು, ಬಾಯಿ ಮುಚ್ಚೋ ಹೊಚ್ಚು ನಾಗೇಂದ್ರ. ಹೆಣ್ಣು ಒಲಿದರೆ ನಾರಿ, ಮುಣಿದರೆ ಮಹಾಮಾರಿ. ಮೇಲಾಗಿ ಹೆಣ್ಣು ಶಿವನ ಮೂರನೇ ಕಣ್ಣಂತ ನಿನಗೆ ಗೊತ್ತಿಲ್ಲವೇ? 9 ತಿಂಗಳ ಹೊತ್ತು ನಿನ್ನ ತಾಯಿ ಭೂಮಿಗೆ ಬಿಟ್ಟಿದ್ದು ಒಂದು ಹೆಣ್ಣು. ಈ ಸಮಾಜದಲ್ಲಿ ಹೆಣ್ಣಿರೋದು ನಿನ್ನಂತನ್ಗೆ ಏನು ಗೊತ್ತಾಗಬೇಕು? ನಿನ್ನಂತ ಗೊಡ್ಡು ವೇದಾಂತ ನನಗೆ ಬೇಕಾಗಿಲ್ಲ. ಈ ನಾಗರಾಜನಿಗೆ ನಿನ್ನ ಮೈಸುಕ ಒಟ್ಟಿದರೆ ಸರಿ, ಇಲ್ಲವಾದರೆ ಹಕ್ಕಿಯಾಗಿ ಹಾರಿ ಹೋಗೋದು ನಿನ್ನ ಪ್ರಾಣ. ಎಲ್ಲೋ ಹುಚ್ಚು ನಾಗೇಂದ್ರ, ಹಿಂದೆ ಈ ಪುಣ್ಯ ಭೂಮಿಯಲ್ಲಿ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ನಿನ್ನಂತ ಷಂಡನ ಕಡೆಯಿಂದ ತಾಳಿ ಕಟ್ಟಿಸೋಕೆ ನಾನೇನು ಬೀದಿಯಲ್ಲಿ ನಿಂತಿರುವ ಸೂಳಿಯಲ್ಲ. ನೋಡು, ಹೆಚ್ಚಿಗೆ ಮರು ಮಾತನಾಡದೆ ಸುಮ್ಮನೆ ಹೊರಟೋಗು ಇಲ್ಲಿಂದ. ಹೊರಟು ಭಾಗ್ಯ, ಹೊರಟು ಹೋಗಲು ಬಂದಿಲ್ಲ. ಬೇಲೂರಿನ ಶಿಲಾಬಾಲೆ ಹಾಕಿರುವ ನಿನ್ನ ಅಂದವನ್ನು ಹೀರಲು ಬಂದಿರುವೆ. ಸುಮ್ಮನೆ ನನ್ನನ್ನು ಒಪ್ಪಿಕೊಂಡರೆ ಸರಿ, ಇಲ್ಲವಾದರೆ ಹಣ್ಣಿನಂತೆ ಕೊಳೆತು ಹೋಗುವುದು ನಿನ್ನ ಜೀವನ. ಎಲ್ಲೋ ಹುಚ್ಚ ನಾಗೇಂದ್ರ, ದ್ವಾಪರ ಯುಗದಲ್ಲಿ ಸೀತೆಯನ್ನು ರಾವಣ ಒಂದು ಕೂದಲ ಕೊಂಕ ಮಾಡಲು ಸಾಧ್ಯವೇ ಇಲ್ಲ. ಈ ಕಲಿಯುಗದಲ್ಲಿ ನೀನು ನನ್ನ ಮುಟ್ಟಲು ಬಂದಿದ್ದೆ ನಿಜವಾದರೆ ಇಲ್ಲಿ ಕುಳಿತಿರೋ ಸಮಾಜ ವೀರಗತಿಯರು ಎದ್ದು ಬುದ್ಧಿ ಕಲಿಸುತ್ತಾರೆ. ಎಚ್ಚರ ವೀರಗತಿಯರು. ನಿನ್ನಂತ ಗರತಿಯರ ಬಗ್ಗೆ ಹೇಳುತ್ತೇನೆ, ಕೇಳುತ್ತಾ ಹೋಗು. ವಿದ್ಯೆ ಕಲಿಸಿದ ಗುರುವಿನೊಂದಿಗೆ ಚಕ್ಕಂದಾಡುವ ನಿನ್ನಂತ ಗರತಿ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಗಂಡನೇ ದೇವರು, ಗಂಡನೇ ಸರ್ವಸ್ವ ಎಂದು ಹೇಳಿ ಮೆಂಡನಿಗೆ ಸೆರೆಗೊಡ್ಡಿ ಬರುವ ನಿನ್ನಂತ ಬಂಡರಂಡರೆಷ್ಟಿಲ್ಲ ಈ ನಿನ್ನ ಗರತಿ ಸಮಾಜದಲ್ಲಿ. ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆಂದು ಹೇಳಿ ದೇವರ ಹಿತ್ತಲಲ್ಲಿ ಮೆಂಡನಿಗೆ ನಿನ್ನಂತವರು ಸುಖ ಕೊಡೋ ಸೂಳೆರೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಸಾಕಾ? ಇನ್ನು ಬೇಕಾ ನಿನ್ನಂತ ಗರತಿಯರ ಒಂದೊಂದು ಪುಟಗಳು? ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಈ ಸಮಾಜದಲ್ಲಿರುವ ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟೊಂದು ಅರ್ಥ ಮಾಡ್ಕೊಂಡಿರ್ಬೇಕಾದ್ರೆ ನಿನ್ನ ತಾಯಿ ನಿನ್ನನ್ನು ಹಾದ್ರ ಮಾಡಿ, ನಿನ್ನ ತಾಯಿ ಸಿಕ್ಕ ಜನ್ಮಕ್ಕೆ ದಾಳಿ ಎತ್ತಿ ನಿನ್ನಂತ ಜಾರ್ನಿ ಮಗನಿಗೆ ಜನ್ಮ ನೀಡಿರ್ಬೇಕು. ಅದಕ್ಕೆ ಈ ರೀತಿ ಮಾತನಾಡ್ತಾ ಇದೀಯಾ? ನೀನೊಬ್ಬ ಮನುಷ್ಯನಂತೆ ಮಾತನಾಡ್ತಾ ಇಲ್ಲ, ರಾಕ್ಷಸರಂತೆ ವರ್ತಿಸ್ತಾ ಇದೀಯಾ? ಏ ಭಾಗ್ಯ, ಸುಮ್ಮನೆ ಇಟ್ಟೊತ್ತು ನಿನಗೆ ಮಾತಾಡಕ್ಕೆ ಕೊಟ್ಟಿದ್ದೆ, ತಪ್ಪಾಯಿತು. ಬಾರಲೇ ಬಾ. ಏ ಪಾಪಿ, ಬಿಡೋ ನನ್ನ ಕೈಯನ್ನ. ಬಿಡೋ ನೀಚ. ಒಂದು ವೇಳೆ ನೀ ನನ್ನ ಮೈ ಮುಟ್ಟಲು ಬಂದಿದ್ದೆ ನಿಜವಾದರೆ ಈ ನಿನ್ನ ರುಂಡವನ್ನು ಚಂಡಾಡಲು ಒಬ್ಬ ಸೂರ ಈ ಭೂಮಿ ಮೇಲೆ ಹುಟ್ಟಿದ್ದಾನೆ ಎಂಬುದನ್ನು ಮಾತ್ರ ಮರಿಬೇಡ ನೀನು. ಸೂರ? ನಾನೇ ಸೂರ ಯಮನಾಗಿರುವಾಗ ಯಾವ ಸೂರ ಬಂದು ಕಾಪಾಡುತ್ತಾನೋ ನಾನು ನೋಡುತ್ತೇನೆ. ಬಾರಲೇ ಬಾ. ಕೈ ಬಿಡಲೇ ಈ ಅಬಲೆ ಹೆಣ್ಣನ್ನು. ಏ, ನನ್ನ ಚದುರಂಗದ ಆಟದಲ್ಲಿ ಅಡ್ಡ ಬಂದವನು ನೀನಾಡಲೇ ಬಚ್ಚ. ಲೇ ಬಚ್ಚ ಅಲ್ಲಲೇ ಲುಚ್ಚ. ನಿಮ್ಮಂತ ಕಾಮ ತುಂಬಿದ ಕೆಟ್ಟ ನರರಾಕ್ಷಸ ಕರಳನ್ನು ಹೀರಲು ಬಂದಿರುವ ಸೂರ್ಯ ಕಿರಣದಂತೆ ಹೊಳೆಯುವ ವಜ್ರ ಸಮರ್ಥಲೇ. ಏ ಸಮರ್ಥ, ಸೂರ್ಯನ ಕಿರಣವಾದರೇನು, ಹುಣ್ಣಿಮೆ ಚಂದ್ರನಾದರೇನು,
ಸುಮ್ಮನೆ ಇವಳನ್ನು ನನಗೆ ಒಪ್ಪಿಸಿ ಎಲ್ಲಿಂದ ಹೊರಟು ಹೋದರೆ ಸರಿ. ಏ ನರಗೆಟ್ಟ ನಾಗೇಂದ್ರ, ಒಂದು ಹೆಣ್ಣನ್ನು ನಡು ದಾರಿಯಲ್ಲಿ ಬಿಟ್ಟು ಹೋಗಲು ನಿನ್ನಂತೆ ನಾನು ಇನ್ನೊಬ್ಬರ ಮನೆಯ ಮುಂದೆ ತಿಂದು ಬಿಸಾಕಿದ ಎಂಜಲು ಕೂಳು ತಿಂದ ನಾಯಿ ಅಲ್ಲಲೇ ಈ ಭಾರತಾಂಬೆ ಹೆಮ್ಮೆಯ ಪುತ್ರ. ಲೇ ನಾಗೇಂದ್ರ, ಈ ಹೆಣ್ಣನ್ನು ಬಿಟ್ಟು ಹೋದರೆ ಸರಿ, ಇಲ್ಲಾದ್ರೆ ನಿನ್ನನ್ನು ಹರಿಕೆಯ ಕೋಣದಂತೆ ಕರೆಯಬೇಕಾಗುತ್ತದೆ. ಏ ಭಾರತಾಂಬೆ ವೀರಪುತ್ರ, ಲೇ ಸಮರ್ಥ, ಈ ತುಂಬಿದ ಸಮಾಜದ ಮುಂದೆ ದ್ರೌಪದಿ ಸೆರಗೆ ಎಳೆಯುವಾಗ ಎಲ್ಲಿ ಹೋಗಿತ್ತು ಲೇ ನಿನ್ನ ಪೌರುಷ? ತೋಳದ ಬಾಯಿಗೆ ಸಿಕ್ಕ ಕುರಿಮರಿ ಆಗಬೇಡಲೇ, ಎಲ್ಲಿಂದ ಹೊರಟು ಹೋಗೋ. ಲೇ ನಾಗೇಂದ್ರ, ಇದು ಕುರಿಮರಿ ಅಲ್ಲಲೇ, ಸಿಂಹದ ಮರಿ. ಸಿಂಹದ ಮರಿ. ಇಡೀ ಬುದ್ಧಿ PMಗೆ ಭದ್ರಕೋಟೆ ಆಗಿರುವ ಈ ನಾಗೇಂದ್ರನಿಗೆ ನಿನ್ನ ಭಯ? ಲೇ ಸಮರ್ಥ, ಸುಮ್ಮನೆ ಇವಳನ್ನು ನನಗೊಪ್ಪಿಸಿ ಹೊರಟು ಹೋದರೆ ಸರಿ, ಇಲ್ಲವಾದರೆ ಮಗನ ಮುಂದೆ ನಡೆಯುವುದು ಮಾರಿ ಹಬ್ಬನೇ. ಏ ನಾಗೇಂದ್ರ, ಹೊರಟು ಹೋಗಲು ಬಂದಿರಲೇ, ಕಂಕಣ ಬದ್ಧವಾಗಿ ಗರತಿಯರ ಮಾನ ಕಾಪಾಡಲು ಬಂದಿರುವೆ. ಸುಮ್ಮನೆ ಹೊರಟು ಹೋಗಲೇ. ಏ ಭಾಗ್ಯ, ಇದೊಂದು ಸಮಯ ಕಳೆದರೇನಾಯಿತು? ಮುಂದೊಂದು ಸಮಯದಲ್ಲಿ ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ. ಹಾವಿನ ಹಲ್ಲಿನಲ್ಲಿ ಮಾತ್ರ ಇಸ ಬರಬಹುದು, ಆದರೆ ಈ ನಾಗೇಂದ್ರನಿಗೆ ಮೈ ತುಂಬಾನೇ ಇಷ್ಟ. ತಾಯಿ ಹಾಲು ಅಮೃತವಾಗಿರಬಹುದು ಮಗುವಿಗೆ, ಅದೇ ಹಾಲನ್ನು ವಿಷ ಮಾಡದಿದ್ದರೆ ನನ್ನ ಹೆಸರು ನಾಗೇಂದ್ರನೇ ಅಲ್ಲ. ಏ ನಾಗೇಂದ್ರ, ಬದ್ದರೆ ಆಕಾಶಕ್ಕೆ, ಬೆದ್ದರೆ ಪಾತಾಳಕ್ಕೆ, ಮತ್ತೆ ಈ ಭೂಮಿ ಮೇಲೆ ಉಂಟ ಚಾನ್ಸೇ ಎಲ್ಲ ಮಗನೇ. ಬರ್ತೀನಿ. ಹೋಗಲೇ ನಾಗೇಂದ್ರ, ಹೋಗು. ನಿನ್ನಂತ ಕೆಟ್ಟ ರಾಕ್ಷಸರನ್ನು ಹರಿದು ತಿನ್ನುವೆ ವಿಷಸರ್ಪದ ಗರುಡನಾಗಿ. ಸಮಯಕ್ಕೆ ಸರಿಯಾಗಿ ಬಂದು ಆ ಪಾಪಿ ಬಂದರಿಂದ ಪಾರು ಮಾಡಿದ್ರಿ. ನಿಮ್ಗೆ ಯಾವ ರೀತಿ ಕೃತಜ್ಞೆ ಹೇಳಬೇಕು? ನೀವು ಮಾಡ್ದಕ್ಕೆ ನಾನು ಏನು ಮಾಡ್ಬೇಕೆಂದು ನನಗೊಂದು ತಿಳಿತಾ ಇಲ್ಲ. ಓಹೋ, ಭಾಗ್ಯಶ್ರೀ, ಅದು ಶ್ರೀಮಂತರ ಮನೆ ಹೆಣ್ಣು. ನಿಮ್ಮಂಥವರಿಗೆ ಇಂಥ ಕಾಲ ಬರುತ್ತದೆ ಅಂದರೆ ಆಶ್ಚರ್ಯ ಪಡಬೇಕು. ಮೊದಲೇ ಓದಿದವಳು, ಮೇಲಾಗಿ ಹಣವಿದ್ದವಳು, ಹಣದಿಂದ ಕೈಲಾಸವನ್ನೇ ದರಗಿಳಿಸಿದವಳು. ಇಂಥವರಿಗೂ ಇಂಥ ಕಾಲ ಬರುತ್ತದೆ ಅಂದರೆ ನಿಜಕ್ಕೂ ನಂಬಲೇಬೇಕು ಭಾಗ್ಯಶ್ರೀ. ನಂಬಲೇಬೇಕು ನೀವು. ಯಾಕೆಂದ್ರೆ ಬಡವರ ರಕ್ತದಲ್ಲಿ ಶ್ರೀಮಂತರು ನಾವು ಆದರೂ ಕೈ ತೊಳಿತಾ ಇದ್ದೀವಿ ದಿನ ಬೆಳಗಾದ್ರೆ. ಇಂದು ನೀವು ನನ್ನ ಕಣ್ ತರಿಸಿ ಬಿಟ್ಟಿದ್ದೀರಾ. ಅದೇ ರೀತಿ ನೀವು ನಾನೊಂದು ಮಾತು ಕೇಳ್ತಾ ಇದ್ದೀನಿ, ಇಲ್ಲ ಅನ್ಬಾರ್ದು, ಖಂಡಿತ ನಡೆಸ್ಕೊಡ್ಲೇಬೇಕು ನೀವು. ಮಾತು ನಿಮ್ಮಂಥವರ ಮಾತನ್ನು ಕೇಳಿ ಹಾಲಿನಂತ ಸಂಸಾರವನ್ನು ಮತ್ಯಾವ ನರಕಕ್ಕೆ ದೂಡಬೇಕೆಂದು ಹೊಂಚು ಹಾಕಿರುವೆ ಭಾಗ್ಯಶ್ರೀ. ಹಣವಿದೆ ಎಂದು ಹಣವಿದ್ದ ಶ್ರೀಮಂತರನ್ನು ಯಾವಾಗ ನಂಬಬೇಕೋ ಯಾವಾಗ ಬಿಡಬೇಕೋ ಒಂದು ತಿಳಿಯದಂತಾಗಿದೆ ಈ ಸಮರ್ಥನೆಗೆ. ನೀವು ಹೇಳೋ ಮಾತು ಸತ್ಯವಿದೆ. ಯಾಕೆಂದ್ರೆ ನನ್ನಲ್ಲಿರುವ ದುರಹಂಕಾರ ನಿಮ್ಮ ಮಾತನ್ನು ಕೇಳಿಕೊಂಡು ದೂರ ಹೋಗಿಬಿಟ್ಟಿದೆ. ಈಗ ನೀವು ನನ್ನನ್ನು ಸತ್ಯವಾಗಿ ಮಾಡ್ಕೋಬೇಕನ್ನೋದೇ ನನ್ನ ಕೊನೆಯ ಆಸೆಯಾಗಿದೆ. ಹೆಣ್ಣಿಗೆ 108 ಆಸೆಗಳು. ಕಂಡ ಹೆಣ್ಣಿಗೆ ಆಸೆ ತೀರಿಸಲು ನಾನೇನು ಶ್ರೀಕೃಷ್ಣ ಪರಮಾತ್ಮನಲ್ಲ. ಹಾದಿ ಬೀದಿಯಲ್ಲಿ ಓಡಾಡುವಳು, ಅವಳ ಅಂದ ನೋಡಿ ಹುಟ್ಟೋ ಪ್ರೀತಿ ಅವಳ ಅಂದ ಇರುವವರಿಗೆ, ಐಶ್ವರ್ಯ ನೋಡಿ ಹುಟ್ಟೋ ಪ್ರೀತಿ ಕಾಲ ಇರುವವರಿಗೆ, ಮನಸ್ಸಿನಲ್ಲಿ ಹುಟ್ಟೋ ಪ್ರೀತಿ ಈ ಮನುಷ್ಯ ಇರುವವರಿಗೆ. ಆದರೆ ನಮ್ಮಣ್ಣನ ಆಜ್ಞೆ ಇಲ್ಲದೆ ನಾನು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ ಭಾಗ್ಯಶ್ರೀ. ನಾನಿನ್ನು ಬರುತ್ತೇನೆ. ನಿಂತ್ಕೊಳ್ಳಿ. ಕೊನೆಯದಾಗಿ ನನ್ನ ಮಾತನ್ನು ಕೇಳಿ. ನೀವು ಒಂದು ವೇಳೆ ನೀವು ನನ್ನ ಕೈ ಬಿಟ್ಟಿದ್ದಾದ್ರೆ ನಾನು ಮಾತ್ರ ಈ ಭೂಮಿ ಮೇಲೆ ಬದುಕಲು ಸಾಧ್ಯವಿಲ್ಲ, ಸತ್ತು ಹೋಗುತ್ತೇನೆ ನಾನು. ನಿಮ್ಮಂತ ಸೌಂದರ್ಯ ತುಂಬಿದ ನಾರಿಯರು ಈ ತಣ್ಣನೆಯ ಕಣ್ಣಿಗೆ ಕೊರೆಯುವ ಬಣ್ಣದ ಕಡ್ಡಿ ಇದ್ದ ಹಾಗೆ. ಆ ಬಣ್ಣದ ಕಡ್ಡಿಯಿಂದನೇ ಬಾಡಿ ಹೋಗೋ ತರ ಕುಂಚದಿಂದ ಕೂಚಿದ್ರೆ ಅದು ಖಂಡಿತವಾಗಿ ಚಿಗುರು ಹಿಡಿದು ಸಾಧ್ಯವೇ ಆಗುತ್ತಾ ಇದೆ. ಬಾಡಿ ಹೋಗೋ ಬಳ್ಳಿಯನ್ನು ಚಿವುಟಿ ಹಾಕುವ ಜನಕ್ಕೆ ಕರುಣೆ ಎಲ್ಲಿಂದ ಬರಬೇಕು ಭಾಗ್ಯಶ್ರೀ? ನೋಡಿ, ನಿಮ್ಮಲ್ಲಿ ಏನೋ ಬಡತನ ಇದೆ. ಬಡತನದ ಎಂದು ನಿಮ್ಮಲ್ಲಿ ಯಾವ ರೀತಿ ಕಾರಣಕ್ಕೆ ಬಂದಿದೆ ಅಂತೂ ಗೊತ್ತಿಲ್ಲಂತೆ ಕಾಣುತ್ತಿದೆ. ಯಾಕೆಂದ್ರೆ ನಿಮ್ಮಲ್ಲಿರುವ ಬಡತನ
ನಿಮ್ಮಲ್ಲಿರುವ ಶಕ್ತಿಯನ್ನು ತೋರಿಸೋದಕ್ಕೆ ಬಂದಿದೆ. ಆ ಬಡತನದ ದುರೋಚನೆ ದೂರ ಹಾಕಿ ಈಗ ನೀವು ನನ್ನ ಕೈ ಹಿಡಿಬೇಕೆನ್ನೋದೇ ಆಸೆ ಆಗಿದೆ ನನಗೆ. ಭಾಗ್ಯಶ್ರೀ, ನೀನು ನನಗೆ ಇಲ್ಲ ಸಲ್ಲದ ವಿಚಾರಗಳನ್ನು ಹೇಳಿ ನನ್ನ ತಲೆ ಕೆಡಿಸಬೇಡ. ನನಗೆ ಇನ್ನೂ ಬಹಳ ಕೆಲಸವಿದೆ. ನಾನಿನ್ನು ಬರುತ್ತೇನೆ. ನಿಲ್ಲಿ. ಅಯ್ಯೋ ಛೇ, ಹೋಗಿ ಬಿಟ್ರಲ್ಲ. ಹೋಗಿ ಹೋಗಿ. ಎಂದಾದ್ರೂ ಒಂದು ದಿನ ನಿಮ್ಮನ್ನು ನಾನು ಪಡೆದುಕೊಳ್ಳಬೇಕೆಂಬ ಆಸೆ ನನಗಿದೆ. ನಿಮ್ಮನ್ನ ಕೈ ಬಿಡೋ ಹೆಣ್ಣು ನಾನಲ್ಲ ಕಣೋ. ಬೇಗ ಬಾ, ನನ್ನಲ್ಲ ಬೇಗನೆ ಬಂದು ನನ್ನ ಬೆನ್ನು ಎಂದಿಗೂ ನೀನೆಂದಿಗೂ ಎಂದಿಗೂ ನೀನೆಂದಿಗೂ ನೀನೇ 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 ತಾನೇ ಈ ಜನ್ಮದ ಕೈಪಡೆ ಲಾ 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 ಲಾ. ಅಯ್ಯೋ, ನನ್ನನ್ನೆಲ್ಲ ಇಲ್ಲಿ ಅಂದ್ರೆ ನಾನು ಇಷ್ಟೊತ್ತು ಕಂಡಿದ್ದೆ ಕನಸಾಗಿದ್ದು ನೆನಸು ಮಾಡ್ಕೊಳ್ಳೇಬೇಕು.